ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಕಸ್ಟಮರು ಸಿಂಪಲ್ ಡಿಸೈನೇ ಸಾಕು ಅಂತ ಹೇಳ್ತಿದ್ದಾರೆ. ನಾನು ಸಿಲ್ವರ್ ಕಲರ್ ಬೀಡ್ಸನ್ನು ಯೂಸ್ ಮಾಡಿ ನಾನು ಹಾಕ್ತಿದ್ದೀನಿ. ಇದು ಡಿಸೈನ್ಸ್ ಎಲ್ಲ ಸಿಲ್ವರ್ ಕಲರೇ ಉಂಟು. ಸಿಂಪಲ್ ಡಿಸೈನೇ ಸಾಕು ಅಂತ ಹೇಳಿದ್ರು, ಅದಕ್ಕೆ ನಾನು ಒಂದು ಫ್ಲವರ್ ಬೀಡನ್ನು ಯೂಸ್ ಮಾಡಿ ಒಂದು ಡಿಸೈನನ್ನು ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ನೋಡುವ. 2 ಸರಿ ಲಾಕ್ ಮಾಡ್ಕೊಳ್ತೀನಿ. ಯಾವಾಗಲೂ ಸೀರೆ ರೈಟ್ ಸೈಡು ನಾವು ಕ್ರೋಶೆಟನ್ನು ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ. ಹೀಗೆ ನಾನು 5 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. 5 ಟೈಮ್ಸ್ ಲಾಕ್ ಆದಮೇಲೆ ಹೀಗೆ 5 ಟೈಮ್ಸ್ ಹಾಕ್ಕೊಂಡು ಮೊದಲಿಗೆ ಕುಚ್ಚಿಗೆ ನಾವು 5 ಟೈಮ್ಸ್ ಹಾಕೊಳ್ಳೋಣ. 1 2 3 4 5 ಡಿಸೈನು ಎಲ್ಲಿಗೆ ಬರುತ್ತೆ ಎಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್, ಹೀಗೆ ಪಕ್ಕದಲ್ಲೇ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಈಗ ಬೀಡ್ಸ್ ಯೂಸ್ ಮಾಡ್ತೀನಿ, ಫ್ಲವರ್ ಬೀಡ್ಸ್ ಸಿಲ್ವರ್ ಕಲರ್ ಫ್ರೆಂಡ್ಸ್. ಇದು ಕಲರ್ ಸಿಲ್ವರ್ ಕಲರ್ ಇರೋದ್ರಿಂದ ನನಗೆ ಕಾಣಿಸ್ತಾ ಉಂಟು. ನೋಡಿ, ಬೇಗನೂ ಆಗಿಬಿಡುತ್ತೆ ಇದು. ಮತ್ತು 5 ಬೀಡ್ಸ್ ಆದಮೇಲೆ 5 ಚೈನ್ ಆದಮೇಲೆ ಲಾಕ್ ಮಾಡಿಕೊಂಡು ನಾನು 2 ಲಾಕ್ ಪಕ್ಕದಲ್ಲಿ ಸಿಂಗಲ್ ಲಾಕ್ ಹಾಕ್ಕೊಂಡು ಈಗ ಸಿಲ್ವರ್ ಬೀಡನ್ನು ಯೂಸ್ ಮಾಡ್ತಿದ್ದೀನಿ. ಈ ಸಿಲ್ವರ್ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ನೋಡಿ, ಹಿಂಗೆ ಸಿಂಪಲ್ಲು 2 ಲಾಕು 5 ಚೈನ್ 2 ಲಾಕ್ ಬೀಡ್ಸ್ 2 ಲಾಕ್ 5 ಚೈನ್ ಬೀಡ್ಸ್ ಮತ್ತು 5 ಟೈಮ್ಸ್ ಕುಚ್ಚಿಗೆ ಹಾಕೊಂಡು ಹೋಗಬೇಕು. ಹಿಂಗೆ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ 5 ಚೈನ್ ಹಾಕ್ಕೊಳ್ತೀನಿ. 2 3 4 5 ಹೀಗೆ ನೋಡಿ ಫ್ರೆಂಡ್ಸ್. ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ, ಬೇಗ ಆಗುತ್ತೆ. ಸಿಂಪಲ್ ಡಿಸೈನ್ ಸಾಕು ಅಂತ ಹೇಳಿದರು, ಅದಕ್ಕೆ ನಾನು ಹೀಗೆ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಬೀಡ್ಸ್ ಹಾಕೊಳ್ಳೋಣ. ಸಿಲ್ವರ್ ಕಲರ್ ಬೀಡು, ಫ್ರೆಂಡ್ಸ್. ನೋಡಿ, ನಾನು ಹೀಗೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್. 2 ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು. 5 ಚೈನ್ ಕುಚ್ಚಿಗೆ, ಅದು ಸಿಲ್ವರ್ ಕಲರ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಐಡೆಂಟಿಫೈ ಮಾಡಲಿಕ್ಕೆ. ನೋಡಿ ಫ್ರೆಂಡ್ಸ್, ಈಗ 2 ಚೈನ್ 5 ಲಾಕ್, ಇಲ್ಲಿ 2 ಚೈನ್ ಹಾಕ್ಕೊಂಡು 5 ಟೈಮ್ಸ್ ಚೈನ್ ಹಾಕ್ಕೊಳ್ಳಿ ಇಲ್ಲಿ. ಈಗ 2 ಲಾಕ್ ಬೀಡ್ಸ್ 2 ಲಾಕ್ 5 ಚೈನ್ ಬೀಡ್ಸ್ 2 ಲಾಕ್ 5 ಚೈನ್ ಬೀಡ್ಸ್. ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಲ್ವರ್ ಕಲರ್ ಇದೆ ಡಿಸೈನು. ಹೀಗೆ ಕಂಟಿನ್ಯೂ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇದನ್ನು. ಹಾಗೆ ನಾನು ಥ್ರೆಡ್ಡನ್ನು ಕಟ್ ಮಾಡ್ತಾ ಇಲ್ಲ. ಎಂಡಿಂಗಲ್ಲಿ 2 ಲಾಕ್ಗಳನ್ನು ಹಾಕ್ಕೊಂಡು ನಾನು ಇದು ಸೀದೆ ಸೈಡ್ ಇದೆಲ್ಲ ನಾನು ಕಂಪ್ಲೀಟ್ ಮಾಡಿರೋದು. ಈಗ ನಾನು ಉಲ್ಟಾ ತಿರುಗಿಸ್ಕೊಳ್ತೀನಿ. ಹೀಗೆ ಇಲ್ಲಿ ನೋಡಿ, ಇದು ಸೀದಾ ಸೈಡು, ಇದು ಉಲ್ಟಾ ಸೈಡ್ ತಿರುಗಿಸ್ಕೊಂಡು ನಾನು ಕಂಟಿನ್ಯೂ ಮಾಡ್ತೀನಿ ನೋಡಿ. ಈಗ
ಈ ಲಾಕ್ ಮೇಲೆ ಲಾಕ್ ಮಾಡೋಣ, ಪಕ್ಕದ ಲಾಕಲ್ಲಿ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ತಾ ಇಲ್ಲ ನಾನು, ಉಲ್ಟಾ ಸೈಡ್ ತಿರುಗಿಸ್ಕೊಂಡು 5 ಚೈನ್ ಹಾಕ್ಕೊಳ್ತೀನಿ. ಈಗ 5 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈ 2 ಸರಿ ನಾವು ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ಗೆ ಇಲ್ಲಿ ಫಸ್ಟ್ ಲಾಕಿಗೆ ಲಾಕ್ ಮಾಡ್ತೀನಿ. ಇಲ್ಲಿ ನೋಡಿ, ಫ್ರೆಂಡ್, ಇಲ್ಲಿ ಫಸ್ಟ್ಗೆ ಲಾಕ್ ಮಾಡ್ತೀನಿ. ಈ ಫಸ್ಟ್ ಹೋಲ್ಗೆ ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿರೋದಕ್ಕೂ ಲಾಕ್ ಮಾಡೋಣ. ಹೀಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಲಾಕ್ ಆಯಿತು, ಮತ್ತೆ ಪಕ್ಕದಲ್ಲಿರೋದಕ್ಕೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ 2 ಸ್ಟೆಪ್ಪಲ್ಲಿ ಆಗೋಂಥ ಡಿಸೈನ್ ಫ್ರೆಂಡ್ಸ್ ಇದು. ಹೀಗೆ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡು 7 ಚೈನನ್ನು ಹಾಕ್ಕೊಳ್ತೀನಿ. 7 ಚೈನ್ ಹಾಕೋತೀನಿ. 1 2 3 4 5 6 7 ಚೈನನ್ನು ಹಾಕ್ಕೊಂಡು ಈ ಫಸ್ಟು ಲಾಕ್ ಇದೆಯಲ್ಲ ಇದರಲ್ಲಿ, ಇಲ್ಲಿ ಈ ಬೀಡ್ ಹಿಂದಗಡೆ ಫಸ್ಟ್ ಲಾಕ್ಗೆ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಈ ಫಸ್ಟ್ ಲಾಕ್ಗೆ ಲಾಕ್ ಮಾಡಿಕೊಂಡು ನೋಡಿ ಫ್ರೆಂಡ್, ಈ ಲಾಕ್ಗೆ, ಈ ಫಸ್ಟ್ ಲಾಕಿಗೆ ಲಾಕ್ ಮಾಡಿಕೊಂಡು ನಾನು ಮತ್ತೆ 2ನೇ ಲಾಕ್ಗೂ ಲಾಕ್ ಮಾಡ್ತೀನಿ. ಹೀಗೆ ಮತ್ತೆ 5 ಚೈನ್ ಹಾಕೊಳ್ಳೋಣ. ಹೀಗೆ ಬರುತ್ತೆ ನೋಡಿ, ಈಗ ಬರುತ್ತೆ ಫ್ರೆಂಡ್ಸ್. ಇದು ಬೀಡ್ಸ್ ಆ ಕಡೆ ಹೋಗುತ್ತೆ, ನನಗೆ ಚೆನ್ನಾಗಿ ಕಾಣಿಸುತ್ತೆ. 2 ಸ್ಟೆಪ್ಪಲ್ಲಿ ಹಾಕ್ತಕ್ಕಂಥದ್ದು. ಮತ್ತು 5 ಚೈನ್ ಹಾಕೋಣ ಕುಚ್ಚಿಗೆ. ಈಗ ಫಸ್ಟ್ ಹೋಲ್ ಇದೆಯಲ್ಲ, ಆ ಫಸ್ಟ್ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ 2ನೇ ಲಾಕ್ಗೂ 2ನೇ ಹೋಲ್ಗೂ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಮತ್ತು 7 ಚೈನ್ ಹಾಕ್ಕೊಳ್ತೀನಿ. ಈ ಬೀಡ್ ಹಿಂದಗಡೆ ಫುಲ್ ಇದೆಯಲ್ಲ ಅಲ್ಲಿಗೆ 7 ಚೈನ್. 1 2 3 4 5 6. ನೋಡಿ ಫ್ರೆಂಡ್ಸ್, ನಾನು ಸೀದಾ ಸೈಡಿಂದ ಹಾಕ್ಕೊಂಡು ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು 2 ಟೈಮ್ ಲಾಕ್, ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 5 ಚೈನ್ 2 ಲಾಕ್, ಬೀಡ್ಸ್ ಹಿಂದಗಡೆ 7 ಚೈನ್ ಹಾಕ್ಕೊಂಡು 2 ಲಾಕ್ 5 ಚೈನ್ 2 ಲಾಕ್ 7 ಚೈನ್ ಹಾಕ್ಕೊಂಡು ಬೀಡ್ಸ್ ಹಿಂದಗಡೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 2 ಟೈಮ್ಸ್ ಲಾಕ್ ಮಾಡಿಕೊಂಡು, ಹಾಗೆ ಇಲ್ಲಿ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ಸೀದಾ ಸೈಡ್ ಇರ್ತಕ್ಕಂಥದ್ದು. ನೋಡಿ, ಇದು ಉಲ್ಟಾ ಸೈಡು. ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಸಾರಿ ನಾನು ಆಗಲೇ 2 ಸ್ಟೆಪ್ಪಲ್ಲಿ ಅಂತ ಅಂದ್ಬಿಟ್ಟೆ, 3 ಸ್ಟೆಪ್ ಆಗುತ್ತೆ ಫ್ರೆಂಡ್ಸ್ ಇದು. ನೋಡಿ, ಇದು ಸೆಕೆಂಡ್ ಸ್ಟೆಪ್. ಉಲ್ಟಾ ಸೈಡಿಂದ ನಾನು ಹಾಕ್ಕೊಂಡಿರೋದು ಇದನ್ನು. ಲಾಸ್ಟಲ್ಲಿ ನೋಡಿ, ಲಾಸ್ಟ್ ತೋರಿಸ್ತೀನಿ.
ಈಗ 7 ಚೈನ್ ಹಾಕ್ಕೊಂಡು ನಾನು ಪಕ್ಕದಲ್ಲಿರೋದಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಹೀಗೆ ಮತ್ತು ಈಗ 5 ಚೈನ್ ಹಾಕ್ಕೊಳ್ತೀನಿ. ತ್ರೀ 4 5 4 ಆದರೆ 4 5 ಆದರೆ 5 ಫ್ರೆಂಡ್ಸ್. ಈಗ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಲಾಕ್ ಮಾಡಿಕೊಂಡು ನಾನು 5 ಚೈನ್ ಹಾಕಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಪಕ್ಕದಲ್ಲಿ ಒಂದು ಸ್ಟಾರ್ಟಿಂಗೇ 2 ಚೈನ್ ಹಾಕಬೇಕಿತ್ತು ಫ್ರೆಂಡ್ಸ್. ಇದು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡಿಕೊಂಡು ಸೀದಾ ಸೈಡ್ ತಿರುಗಿಸ್ಕೊಳ್ತೀನಿ. ಈಗ ಸೀದಾ ಸೈಡ್ ತಿರುಗಿಸ್ಕೊಳ್ತೀನಿ. ನೋಡಿ ಫ್ರೆಂಡ್, ಇದು ಉಲ್ಟಾ ಸೈಡು ಸೀದಾ ಸೈಡ್ ತಿರುಗಿಸ್ಕೊಂಡಿದ್ದೀನಿ. ಈಗ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಪಕ್ಕದಲ್ಲೇ ಒಂದು ಲಾಕ್, ಇಲ್ಲಿ ಪಕ್ಕದಲ್ಲಿ ಒಂದು ಲಾಕ್ ಮಾಡಿಕೊಂಡು 5 ಚೈನ್ ಹಾಕೋಣ ಕುಚ್ಚಿಗೆ. ನೋಡ್ಕೊಳ್ಳಿ, 5 ಚೈನ್ ಹಾಕ್ಕೊಳ್ತೀನಿ. 1 2 3 4 5 ಚೈನ್ ಹಾಕ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಫಸ್ಟು ಲಾಕ್ ಮಾಡಿದ್ವಲ್ಲ, ಇಲ್ಲಿ 2 ಲಾಕ್ ಉಂಟು ಫ್ರೆಂಡ್ಸ್. ಇಲ್ಲಿ ಆ ಫಸ್ಟ್ನೇದಕ್ಕೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ 5 ಲಾಕ್ ಆದಮೇಲೆ 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಫಸ್ಟ್ನೇದಕ್ಕೆ ಮಾತ್ರ ಲಾಕ್ ಮಾಡ್ತಾಯಿದ್ದೀನಿ ನಾನು. ಮತ್ತೆ ಒಂದು ಚೈನನ್ನು ಹಾಕ್ಕೊಳ್ತೀನಿ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಈ 6 ಚೈನ್ ಹಾಕಿದ್ವಲ್ಲ ಹಿಂದಗಡೆ, ಬೀಡಿ ಹಿಂದಗಡೆ ಅಲ್ಲಿಗೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಡೈರೆಕ್ಟಾಗಿ ಹೀಗೆ ನೋಡ್ಕೊಳ್ಳಿ, ಈಗ ಹಾಫ್ ಡಬಲ್ ಕ್ರೋಶ. ಈಗ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಈ 6 ಚೈನ್ ಕೆಳಗಡೆ ಎಳ್ಕೊಂಡು 3 ದಾರ ಆಗುತ್ತೆ. 3 ದಾರನೂ ಒಂದೇ ಸರಿ ಹಾಕ್ಕೊಳ್ಬೇಕು. ಈ ಕಡೆ 3 ಹಾಕ್ಕೊಳ್ಳೋಣ, ಆ ಕಡೆ 4 ಚೈನು, ಅಥವಾ ಹೇಗೆ ಬೇಕಾದರೂ ಫಸ್ಟ್ 4 ಚೈನ್ ಹಾಕ್ಕೊಳ್ಬೋದು, ಆಮೇಲೆ ಲಾಸ್ಟಲ್ಲಿ ಈ ಕಡೆ 3 ಚೈನ್ ಹಾಕ್ಕೊಳ್ಬೋದು. ಹೀಗೆ ಮಾಡೋ ಉದ್ದೇಶ ಒಂದೇ, ಸೆಂಟ್ರಲ್ ಬರಲಿ ಬೀಡ್ಸ್ ಅಂತ. ಈಗ ಒಂದು ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ 3 ಟೈಮ್ಸ್ ಆಯಿತು. ಸೂಜಿ ಮೇಲೆ ದಾರ ತಗೊಂಡು 6 ಚೈನ್ ಕೆಳಗಡೆ ಥ್ರೆಡ್ಡನ್ನು ಎಳ್ಕೊಂಡು 3 ಚೈನನ್ನು 3 ದಾರನ ಒಂದೇ ಸರಿ ಎಳ್ಕೊಳ್ತೀನಿ. ಈಗ ಒಂದು ಸ್ಮಾಲ್ ಬೀಡನ್ನು ಯೂಸ್ ಮಾಡ್ತೀನಿ, ಸಿಲ್ವರ್ ಬೀಡು. ನೋಡಿ, ಈ ಸಿಲ್ವರ್ ಬೀಡ್ಸ್ ಒಳಗಡೆ ಎಳ್ಕೊಂಡು ನಾನು ಸೂಜಿ ಮೇಲೆ ದಾರ ತಗೊಂಡು ಲಾಕ್ ಮಾಡ್ಕೊಳ್ತೀನಿ. ಹೀಗೆ 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ. ಈಗ ಸೂಜಿ ಮೇಲೆ ಒಂದು ಸರಿ ದಾರ ತಗೊಳ್ತೀನಿ, 3 ದಾರನೂ ಒಂದೇ ಸರಿ ಎಳ್ಕೊಳ್ತೀನಿ. ಹೀಗೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 3 ಸರಿ ಹೀಗೆ ಎಳ್ಕೊಳ್ತೀನಿ. ಮತ್ತೆ ಸೂಜಿ ಮೇಲೆ ದಾರ ತಗೊಳ್ತೀನಿ. ಹೀಗೆ ಈ 6 ಚೈನ್ ಒಳಗಡೆ ನಾವು 3 ಚೈನಿಂದ ಈ ಥ್ರೆಡ್ಡನ್ನು ತಗೊಳ್ತೀವಿ ಫ್ರೆಂಡ್ಸ್. ಹೀಗೆ ನೋಡಿ, ಹೀಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಸೆಂಟ್ರಲ್ ಬರುತ್ತೆ ನೋಡಿ. ಇನ್ನೂ ಒಂದು ಸರಿ ತಗೊಳ್ಳೋಣ. ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್.
ನೋಡಿ. ಮತ್ತು ನಾವು ಈ ಫಸ್ಟ್ ಚೈನ್ ಅಲ್ಲ, ಲಾಸ್ಟ್ ಈ ಎರಡೆರಡು ಚೈನ್ ಹಾಕಿರ್ತೀವಲ್ಲ ಅದರಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ಳೋಣ ಹೀಗೆ. ಮತ್ತು 5 ಚೈನ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ 2 ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 5 ಚೈನಲ್ಲಿ ನಾವು ಡಬಲ್ ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀವಲ್ಲ ಕುಚ್ಚಿಗೆ, ಅದನ್ನು ಹಾಕ್ಕೊಳ್ತೀವಿ. ಈ 2 ಚೈನ್ ಕಡೆ ಒಂದು ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶ ಮಾಡ್ಕೋತೀನಿ. ಈ ಕಡೆ 3 ಮಾಡ್ಕೋತೀನಿ, ಈ ಕಡೆ 4 ಮಾಡ್ಕೋತೀನಿ. ಉದ್ದೇಶ ಇಷ್ಟೇ, ಈ ಬೀಡ್ಸ್ ಸ್ಟ್ರೈಟ್ ಈ ಬೀಡ್ಸ್ ಬರಲಿ ಅಂತ ಅಷ್ಟೇ, ಆಯಿತಾ. ಮತ್ತು ಇಲ್ಲಿ ಈ 2 ಚೈನ್ ಇರ್ತದೆ ನೋಡಿ, ಈ ಥರ 2 ಚೈನ್ ಲಾಕ್, ಅದರಲ್ಲಿ ಫಸ್ಟ್ ಒನ್ಗೆ ಲಾಕ್ ಮಾಡಲ್ಲ, ಎರಡನೇ ಕಡೆ ಲಾಕ್ ಮಾಡ್ತೀನಿ. ಮತ್ತು 5 ಚೈನ್ ಫ್ರೆಂಡ್ಸ್. ಈ ಕುಚ್ಚಿಗೆ ನಮಗೆ 3 ಬಂದರೆ 3, 4 ಬಂದರೆ 4 ಹಾಗೆ ಮಾಡ್ಕೊಳ್ಳೋಣ. ಇದರಲ್ಲಿ ಫಸ್ಟ್ ಲಾಕಿಗೆ ಲಾಕ್ ಮಾಡೋಣ. ಸ್ಟಾರ್ಟಿಂಗ್ ನಾವು ಫಸ್ಟ್ ಲಾಕಿಗೆ ಲಾಕ್ ಮಾಡ್ತೀವಿ. ಈ ಬೀಡ್ಸ್ ಹಿಂದೆಗಡೆ ಕಂಪ್ಲೀಟ್ ಮಾಡಿದ್ರೆ ನಾವು ಸೆಕೆಂಡ್ ಲಾಕಿಗೆ ಲಾಕ್ ಮಾಡೋದು. ಈಗ ನೋಡ್ಕೊಳ್ಳಿ, ಒಂದು ಲಾಕ್. ಈಗ ಫಸ್ಟ್ ಲಾಕಿಗೆ ಲಾಕ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಒಂದು ಚೈನ್ ಹಾಕ್ಕೊಂಡು ಹೀಗೆ ಸೂಜಿ ಮೇಲೆ ದಾರ ತಗೊಂಡು 3 ಒಂದು ಸರಿ ನಾವು ಲಾಕ್ ಮಾಡಿ ಎಳ್ಕೊತೀನಿ ಹೀಗೆ. ಮತ್ತು ಸೂಜಿ ಮೇಲೆ ದಾರ ತಗೊಳ್ತೀನಿ ಹೀಗೆ. 3 ಚೈನಿಂದ ಈ ಲೂಪಿಂದ ಎಳ್ಕೊಳ್ತೀನಿ. 3 ಚೈನ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಈ ಕಡೆ 3 ಸರಿ ನಾನು ಇದನ್ನು ಹೇಳ್ಕೊಳ್ತೀನಿ ಹೀಗೆ ನೋಡಿ. ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ತುಂಬ ಈಸಿ ಇದೆ, ಬೇಗನೂ ಆಗುತ್ತೆ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಬೀಡ್ಸ್ ಹಾಕ್ಕೊಳ್ತೀನಿ. ಸೂಜಿ ಮೇಲೆ ದಾರ ತಗೊಂಡು ಹೀಗೆ 3 ಈ ಲೂಪಿಂದ ಎಳ್ಕೊಳ್ತೀನಿ. ಹುಷಾರಾಗಿ ಎಳ್ಕೊಳ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಮತ್ತು ಸೂಜಿ ಮೇಲೆ ದಾರ ತಗೊಳ್ತೀನಿ. ಈ 6 ಚೈನ್ ಕೆಳಗಡೆ ಎಳ್ಕೊಂಡು ಲಾಕ್ ಮಾಡ್ತೀನಿ ಹೀಗೆ. ಸೂಜಿ ಮೇಲೆ ದಾರ ತಗೊಳ್ತೀನಿ ಹೀಗೆ. ಈ 6 ಚೈನ್ ಒಳಗಡೆ ಎಳ್ಕೊಂಡು 3 ಲೂಪ್ ಬರ್ತದೆ ಇಲ್ಲಿ. ಒಂದನ್ನು ಒಟ್ಟಿಗೆ ಸೇರಿಸಿ 3 ಲೂಪನ್ನು ಹೀಗೆ ಎಳ್ಕೊಳ್ತೀನಿ. ಮತ್ತು ಹೀಗೆ ಸೂಜಿ ಮೇಲೆ ದಾರ, ಮತ್ತು ಹೀಗೆ ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಲೈಕ್ ಕೊಡಿ ಫ್ರೆಂಡ್ಸ್, ಕಾಮೆಂಟ್ಸ್ ಮಾಡಿ. ಹೀಗೆ ಒಂದಾದಮೇಲೆ ಒಂದು ನಾವು ಎಳ್ಕೊಳ್ಳಿಲ್ಲ ಅಂದರೆ ಈ ರೀತಿ ಆಗಿಬಿಡುತ್ತೆ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸಿಲ್ವರ್ ಕಲರ್, ಎಲ್ಲ ಸಿಲ್ವರೇ. ಥ್ರೆಡ್ಡು ಅದೇ ಥರ ತಗೊಂಡಿದ್ದೀನಿ ನೋಡಿ. ಈ ಕಲರ್ ನಾನು ಯೂಸ್ ಮಾಡಿರೋದು. ತುಂಬ ಚೆನ್ನಾಗಿದೆ, ಸಿಂಪಲ್ಲು ಕೂಡ ಇದೆ. ನಾನು ಇದರಲ್ಲಿ ಸೆಕೆಂಡ್ ಲಾಕಲ್ಲಿ ಲಾಕ್ ಮಾಡ್ತೀನಿ. ಫಸ್ಟು ಲಾಕಲ್ಲಿ ಮಾಡ್ತಾಯಿಲ್ಲ, ಸೆಕೆಂಡ್ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ ಹೀಗೆ. ಹೀಗೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇನ್ನೊಮ್ಮೆ ಹೇಳ್ತೀನಿ. ಇಲ್ಲಿ ಫಸ್ಟ್ ಲಾಕಿಂದ ಲಾಕ್ ಮಾಡಿ ಸೂಜಿ ಮೇಲೆ ದಾರ ತಗೊಂಡು ಈ 6 ಚೈನಿಂದ 3 ಲೂಪ್ ಬರುತ್ತೆ. ಆ 3 ಲೂಪನ್ನು ಒಂದೇ ಸರಿ ಎಳ್ಕೊಂಡು 3 ಹಾಫ್ ಡಬಲ್ ಕ್ರೋಶ ಮಾಡ್ತೀನಿ. ಬೀಡ್ಸ್ ತಗೊಳ್ತೀನಿ. ಬೀಡ್ಸ್ ಸೂಜಿ ಮೇಲೆ ದಾರ ತಗೊಂಡು 4 ಚೈನನ್ನು ಹಾಕ್ಕೊಳ್ತಾ ಬರ್ತೀನಿ. ಮತ್ತು ಇಲ್ಲಿ 2ನೇ ಇದಕ್ಕೆ ಲಾಕ್ ಮಾಡ್ತೀವಿ ನಾವು. ಆ ಬೀಡ್ ಬಿಫೋರ್ ಆಫ್ಟರ್ ಬೀಡ್ಸು ನಾವು ಡಬಲ್ ಲಾಕ್ ಮಾಡ್ಕೊಂಡಿರ್ತೇವಲ್ಲ ಅದಕ್ಕೆ.
ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹೀಗೆ ಕಂಟಿನ್ಯೂ ಮಾಡ್ಕೊಂಡು ತೋರಿಸ್ತೀನಿ, ನೋಡ್ಕೊಳ್ಳಿ. ತುಂಬ ಸ್ಪೀಡ್ ಅನಿಸಿದ್ರೆ ಸ್ಪೀಡ್ ಲೆವೆಲ್ನ ನೋಡಿಕೊಂಡು ಸೆಟ್ಟಿಂಗ್ಸ್ ಎಲ್ಲ ಬಿಟ್ಟು ಸ್ಪೀಡ್ ಲೆವೆಲ್ ಹಾಕ್ಕೊಂಡು ನೀವು ಚೇಂಜ್ ಮಾಡಿ ಫ್ರೆಂಡ್ಸ್. ನೋಡಿ 3 ಸ್ಟೆಪ್ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ ಇದೆ, ಬೇಗನೆ ಆಗ್ಬೋದು. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ ಡಿಸೈನ್ ಇದು. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಾನು ಹಾಕೋ ಡಿಸೈನು ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.